ಹಾಯ್ ಹೆಲೋ ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ. ಒಂದು ಟೆರೆಸ್ ಗಾರ್ಡನ್ ಮಾಡುವಾಗ ನಾವು ಮುಖ್ಯವಾಗಿ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಮಣ್ಣನ್ನು ಸೆಲೆಕ್ಟ್ ಮಾಡೋದು, ಪಾಟನ್ನು ಸೆಲೆಕ್ಟ್ ಮಾಡೋದು, ಜೊತೆಗೆ ಅದಕ್ಕೆ ಅಗತ್ಯ ಇರುವಂತಹ ಒಳ್ಳೆ ಗೊಬ್ಬರವನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿರೋ ಗೊಬ್ಬರಗಳನ್ನು ಕೊಡ್ತೀವಿ, ಅಷ್ಟು ಚೆನ್ನಾಗಿ ದೊಡ್ಡದಾಗಿರುವಂತಹ ಹೂಗಳು ನಮ್ಮ ಪಾಟ್ಗಳಲ್ಲಿ ಆಗತ್ತೆ. ಮಣ್ಣು ಚೆನ್ನಾಗಿರಬೇಕು, ಅದ್ರ ಜೊತೆಗೆ ಒಳ್ಳೆ ಗೊಬ್ಬರವನ್ನು ಕೊಟ್ಟರೆ, ನಾವು ಒಂದು ಆವರೇಜ್ ಮಣ್ಣನ್ನು ಬಳಸಿದ್ರೂ ಕೂಡ ಒಳ್ಳೆ ಗೊಬ್ಬರದಿಂದ ಒಳ್ಳೆ ರೀತಿಯಾದಂತಹ ದೊಡ್ಡ ದೊಡ್ಡ ಸೈಜಿನ ಹೂಗಳನ್ನು ಪಡ್ಕೊಳ್ಬಹುದು. ನೀವೇ ನೋಡ್ತಾ ಇದ್ದೀರಾ ನನ್ನ ಟೆರೆಸ್ ಗಾರ್ಡನಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಎಷ್ಟು ಚೆನ್ನಾಗಿರುವಂತಹ ಎಷ್ಟೆಷ್ಟು ದೊಡ್ಡ ರೋಸ್ ಆಗ್ತಾ ಇದೆ. ಅಂಗೈಯಷ್ಟು ಅಗಲ ಇದೆ ಒಂದೊಂದು ಹೂವು. ಗಿಡ ಚಿಕ್ಕದಿದ್ರೂ ಕೂಡ ಆ ಗಿಡ ತುಂಬ ಮೊಗ್ಗುಗಳಾಗಿ ಹೂಗಳಾಗಬೇಕು ಅಂತ ಅಂದರೆ ನಮ್ಮ ಮನೆಯ ಕಿಚನಲ್ಲಿ ಇರುವಂತಹ ಕಿಚನ್ ವೇಸ್ಟಿಂದನೇ ಗೊಬ್ಬರವನ್ನು ತಯಾರು ಮಾಡಬಹುದು. ಈ ಮಳೆಗಾಲದಲ್ಲಿ ನಾವು ಕಿಚನ್ ವೇಸ್ಟನ್ನು ಆಚೆ ಹಸಿ ಕಸದಲ್ಲಿ ಎಸೆಯೋ ಬದಲು ಅಥವಾ ಎಲ್ಲೋ ಬಿಸಾಕೋ ಬದಲು ಅದನ್ನು ಮನೆಯಲ್ಲೇ ಗೊಬ್ಬರ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಈ ಮುಂಚೆ ಬಕೆಟಲ್ಲಿ ಹೇಗೆ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ. ಈಗ ಅದೇ ರೀತಿಯಲ್ಲಿ ಹೋಲ್ಗಳು ಇಲ್ಲಿ ಮಾಡೋಕ್ಕಾಗದೇ ಇದ್ರೇ ಒಂದು ನಾವು ಏನು ಕ್ಯಾನ್ ಬರುತ್ತಲ್ವಾ, ಈಗ ನಾವು 5 ರೂಪೀಸ್ ನೀರು ತುಂಬ್ಕೊಂಡು ಬರೋದಕ್ಕೆ ಬರುತ್ತಲ್ಲ ಕ್ಯಾನು, ಅದೇ ಒಂದು ಹಳೆಯ ಬಾಟಲಿಯಲ್ಲಿ ನಾನು ಹೇಗೆ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಳೆಗಾಲದಲ್ಲಿ ನಾವು ಕಿಚನಲ್ಲಿ ಬಳಸಿರುವಂತಹ ಎಷ್ಟೋ ತರಕಾರಿ ಸಿಪ್ಪೆಗಳನ್ನು ನಾವೀಗ ಗಿಡದ ಬುಡಕ್ಕೂ ಹಾಕೋಕ್ಕಾಗೋದಿಲ್ಲ. ಲಿಕ್ವಿಡ್ ಫರ್ಟಿಲೈಸರ್ ಮೇಯ್ನಾಗಿ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾಡಿ ಕೊಡಬಹುದು ಅಂತ ಹೇಳಿ. ಆದರೆ ಮಳೆಗಾಲದಲ್ಲಿ ನಮಗೆ ಲಿಕ್ವಿಡ್ ಫರ್ಟಿಲೈಸರನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಅಂಥ ಟೈಮ್ಗಳಲ್ಲಿ ಈ ಕಿಚನ್ ವೇಸ್ಟನ್ನು ಹಾಗೆ ಎಸೆಯೋ ಬದಲು ನಿಮ್ಮ ಮನೆಯಲ್ಲಿರುವ ವೇಸ್ಟ್ ಆಗಿರುವಂತಹ ಪಾಟು ಅಥವಾ ಬಕೆಟು ಅಥವಾ ಈ ರೀತಿಯ ಯಾವುದಾದ್ರು ಬಾಟಲಿಗಳು, ಟಬ್ಬು ಯಾವುದಾದ್ರೂ ಇರಲಿ ಪರವಾಗಿಲ್ಲ, ಅದರಿಂದ ತುಂಬ ಈಸಿಯಾಗಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ರೆಡಿ ಮಾಡಿಕೊಂಡು ನಾವೇನೇ ಸೆಲ್ಫ್ ಆಗಿ ಯಾವುದೇ ರೀತಿ ಔಟ್ಸೈಡಲ್ಲಿ ಅಮೌಂಟ್ ಸ್ಪೆಂಡ್ ಮಾಡ್ದೇ ಬಜೆಟ್ ಫ್ರೆಂಡ್ಲಿಯಾಗಿ ನಮ್ಮ ಮನೆಯಲ್ಲೇ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಹೆಚ್ಚು ಹೆಚ್ಚು ಹೂಗಳನ್ನು, ತರಕಾರಿಗಳನ್ನು ಬೆಳ್ಕೊಳ್ಬಹುದು. ಸೊ ಇದಕ್ಕೆ ನಾನಿಲ್ಲಿ ತೊಗೊಂಡಿರೋದು ಪೂರ್ತಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬಾಟಲಿಯನ್ನು ತೊಗೊಂಡಿದ್ದೀನಿ. ನೀವು ಬಾಟಲಿ ಇದ್ದರೆ ಬಾಟ್ಲಿ, ಅದಿಲ್ಲ ಅಂತ ಅಂದರೆ ಬಕೆಟು, ಪಾಟು ಯಾವುದಾದ್ರೂ ತೊಗೊಳ್ಬಹುದು. ಮತ್ತು ಮನೆಯಲ್ಲಿ ಇದ್ದಂತಹ ಹಸಿ ಕಸ, ನಾನು ಇಲ್ಲಿ ನಾನ್ ವೆಜ್ ರಿಲೇಟೆಡ್ ಎಲ್ಲ ಬಿಟ್ಟು ಮೊಟ್ಟೆ ಸಿಪ್ಪೆಯನ್ನು ಬಳಸಬಹುದು, ಅದು ಬಿಟ್ಟು ಮತ್ತೆಲ್ಲವನ್ನು ಬಳಸಿದ್ದೀನಿ. ಆ ಸಾಧ್ಯವಾದ ಡೈರಿ ಪ್ರಾಡಕ್ಟ್ಗಳನ್ನ ಅವಾಯ್ಡ್ ಮಾಡಿ. ಅಂದರೆ ಮೊಸರು ಓಕೆ, ಹಾಲು ಬೇಡ, ಅದು ಬಿಟ್ಟು ಮತ್ತು ಸಾಂಬಾರು, ಅನ್ನ ಅವುಗಳನ್ನು ಬಳಸಬೇಡಿ. ತರಕಾರಿ ಸಿಪ್ಪೆ ಯಾವುದಿದ್ರೂ ಸಹ ಬಳಸಬಹುದು. ಅದ್ರ ಜೊತೆಗೆ ನಾನು ಸ್ವಲ್ಪ ಮಣ್ಣನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಳೆ ಗೊಬ್ಬರ ಇರುತ್ತಲ್ವ, ಅದನ್ನು ತಗೊಂಡಿದ್ದೀನಿ. ಅದು ತಗೊಳ್ಳೋದ್ರಿಂದ ಈ ನಮ್ಮ ಕಾಂಪೋಸ್ಟ್ನ ಪ್ರಕ್ರಿಯೆ ಏನಿದೆ ಅದು ಚೆನ್ನಾಗಾಗತ್ತೆ, ಜಾಸ್ತಿ ಬೇಗ ಗೊಬ್ಬರ ರೆಡಿ ಆಗುತ್ತೆ. ಸೊ ಇದಿಷ್ಟು ಐಟಮ್ ಇದ್ದರೆ ಸಾಕು, ನಾವು ಗೊಬ್ಬರವನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಇನ್ನೊಂದು ನಾನು ನಿಮಗಿಲ್ಲಿ ಒಂದು ಟಿಪ್ಸ್ ಹೇಳೋದೇನು ಅಂತ ಅಂದರೆ, ಗೊಬ್ಬರ ತಯಾರು ಮಾಡುವಾಗ ತುಂಬ ಜನದ ಕಂಪ್ಲೇಂಟ್ ಏನು ಅಂದರೆ ಅದರಲ್ಲಿ ತುಂಬ ಸ್ಮೆಲ್ ಬರುತ್ತೆ, ಆಮೇಲೆ ಅದರಲ್ಲಿ ಹುಳಗಳಾಗತ್ತೆ ಅಂತ ಹೇಳಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ಹುಳಗಳು ಆಗಬಾರ್ದು ಅಂದರೆ ಏನು ಮಾಡಬೇಕು ಮತ್ತು ಅದರಲ್ಲಿ ಸ್ಮೆಲ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ತುಂಬ ವರ್ಷಗಳಿಂದ ಇದೇ ರೀತಿಯಾಗಿ ಗೊಬ್ಬರವನ್ನು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆಚೆಯಿಂದ ಗೊಬ್ಬರ ತರುವಂತಹ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ನಾನೀಗ ಸ್ವಲ್ಪ ಕಲ್ಲನ್ನು ತಗೊಂಡಿದ್ದೀನಿ. ಮತ್ತು ಈ ತೆಂಗಿನಕಾಯಿಯನ್ನು ಸುಲಿದಿರೋಂತಹ ಚಿಪ್ಪಿರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇದು ಆಪ್ಷನಲ್ಲಿ, ಇದು ಬೇಕೇ ಬೇಕು ಅಂತ ಇಲ್ಲ. ನಾನು ಇಲ್ಲಿ ಟ್ಯಾಪ್ ಇರುವಂತಹ ಬಾಟ್ಲಿ ತಗೊಂಡಿರೋದ್ರಿಂದ ಕೆಳಗಡೆ ಆ ಟ್ಯಾಪ್ ಹತ್ರ ಮಣ್ಣು ಕುತ್ಕೊಂಡು ಅಥವಾ ಈ ತರಕಾರಿ ಸಿಪ್ಪೆಗಳೇನಾದರೂ ಕುತ್ಕೊಂಡು ನಲ್ಲಿ ಬ್ಲಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕಲ್ಲು ಮತ್ತು ತೆಂಗಿನ ಚಿಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ಬಕೆಟಲ್ಲಿ ಕಾಂಪೋಸ್ಟ್ ಮಾಡೋರಿದ್ದರೆ ಇದು ಯಾವುದನ್ನು ಬಳಸುವಂತಹ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಈ ಕಾಂಪೋಸ್ಟನ್ನು ತಯಾರು ಮಾಡುವಾಗ ನಮಗೊಂದು ಬೆನಿಫಿಟ್ ಏನು ಅಂತಂದರೆ, ಇದರಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗುತ್ತೆ. ಆ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಎಫೆಕ್ಟಿವ್ ಆಗಿ ಗಿಡಗಳಿಗೆ ವರ್ಕ್ ಆಗುತ್ತೆ. ನಾವು ಹೇಗೆ ಗೊಬ್ಬರ ಕೊಟ್ಟರೆ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯೇ ವರ್ಕ್ ಆಗುತ್ತೆ. ಸೊ ಡಬಲ್ ಬೆನಿಫಿಟ್ ನಮಗೆ. ಈಗ ಈ ರೀತಿ ಟ್ಯಾಪ್ ಇರುವಂತಹ ಬಾಟ್ಲಿಗಳನ್ನು ಬಳಸೋದ್ರಿಂದ, ಅಥವಾ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಂಡಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕು, ನೋಡಿ ಅದನ್ನು ಕೂಡ ತುಂಬ ಈಸಿಯಾಗಿ ಗೊಬ್ಬರ ಮಾಡ್ಬೋದು. ಅದರಲ್ಲಿ ಕೂಡ ನಾವು ಬಕೆಟಲ್ಲಿ ಹೋಲ್ ಮಾಡಿ ಕಾಂಪೋಸ್ಟನ್ನು ತಯಾರು ಮಾಡ್ತೀವಿ.
ಸೊ ಅದರಲ್ಲಿ ಕೂಡ ಲಿಕ್ವಿಡ್ ಕೆಳಗಡೆ ಉಳ್ಕೊಳ್ಳುತ್ತೆ. ಆ ಲಿಕ್ವಿಡಿಂದ ನಾವು ಗಿಡಗಳಿಗೆ ಒಂದು ರೇಷಿಯೋನಲ್ಲಿ ನೀರು ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಫಸ್ಟಿಗೆ ಆ ಟ್ಯಾಪ್ ಹತ್ರ ಏನು ಕಟ್ಕೊಳ್ಬಾರ್ದು ಅನ್ನೋ ರೀಸನಿಗೋಸ್ಕರ ಸ್ವಲ್ಪ ಕಲ್ಲು ಮತ್ತು ತೆಂಗಿನ ಚಿಪ್ಪನ್ನು ಇಟ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಮನೆಯಲ್ಲಿರ್ತಕ್ಕಂಥ ಎಲ್ಲ ತರಕಾರಿ ಸಿಪ್ಪೆಗಳನ್ನು ಬಳಸಿ ಗೊಬ್ಬರ ತಯಾರಿಸೋದ್ರಿಂದ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ನಮ್ಮ ಗಿಡಗಳಿಗೆ ಸಿಕ್ಕಿ ನಮಗೆ ಅವುಗಳಿಗೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ಗಳಿಗಾಗಿ ಬೇರೆ ಯಾವುದೋ ಗೊಬ್ಬರವನ್ನು ಅಥವಾ ಬೇರೆ ಇನ್ಯಾವುದೋ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಆ್ಯಡ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಾನು ನನ್ನ ಟೆರೆಸಲ್ಲಿ ಫ್ಲವರ್ಸ್ಗಳ ಗಿಡಗಳ ಜೊತೆಗೆ ತುಂಬ ವೆಜಿಟೇಬಲ್ ಪ್ಲಾಂಟ್ಸ್ಗಳನ್ನು ಸಹ ಬೆಳೆದಿದ್ದೀನಿ. ನಾನು ಆಚೆಯಿಂದ ತಂದಿರೋಂತಹ ಗೊಬ್ಬರಗಳಂದರೆ ಸ್ಟಾರ್ಟಿಂಗಲ್ಲಿ ಎರೆಹುಳ ಗೊಬ್ಬರ ಮಾತ್ರ ತೊಗೊಂಡಿರೋದು. ಆ ಎರೆಹುಳ ಗೊಬ್ಬರವನ್ನು ಮಣ್ಣಿಗೆ ಹಾಕಿರೋದ್ರಿಂದ ನಮ್ಮ ಮಣ್ಣಲ್ಲೇ ಇವಾಗ ತುಂಬ ಎರೆಹುಳಗಳು ಆಗಿದೆ. ಹಾಗಾಗಿ ನಾನು ಇವಾಗ ಹೊಸದಾಗಿ ಏನು ಗೊಬ್ಬರಗಳನ್ನು ತಗೊಳ್ತಾ ಇಲ್ಲ, ಈ ರೀತಿಯಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕ್ಕದಾಗಿ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಈ ರೀತಿಯಾಗಿ ಮಾಡ್ಕೊಳ್ಬಹುದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಓನ್ ಬಿಲ್ಡಿಂಗ್ ಇರೋರು ಟೆರೆಸಲ್ಲಿ ಫ್ರೀ ಆಗಿದ್ದರೆ ಡ್ರಮ್ಗಳಲ್ಲಿ ಸಹ ಕಾಂಪೋಸ್ಟನ್ನು ತಯಾರು ಮಾಡ್ಕೋಬಹುದು ದೊಡ್ಡ ಪ್ರಮಾಣದಲ್ಲಿ. ನಾನು ದೊಡ್ಡದೊಂದು ಡ್ರಮ್ಮಲ್ಲಿ ಸಹ ಕಾಂಪೋಸ್ಟನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಂಪೋಸ್ಟನ್ನು ತಯಾರು ಮಾಡಬಹುದು ಅಂತ. ನಾನು ಅದರಲ್ಲಿ ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಎರೆಹುಳದ ಜಲ, ಏನು ಎರೆ ಜಲ ಅಂತ ಹೇಳ್ತಾರೆ, ಅದರದ್ದು ಲಿಕ್ವಿಡ್ ಸಹ ಸಿಗುತ್ತೆ, ಜೊತೆಗೆ ಕಾಂಪೋಸ್ಟ್ ಕೂಡ ತಯಾರಾಗುತ್ತೆ. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾನು ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಇನ್ಫಾರ್ಮೇಷನ್ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ನಾನೀಗ ಕಲ್ಲುಗಳನ್ನೆಲ್ಲ ಹಾಕಿ ಹಸಿ ಕಸವನ್ನು ಹಾಕ್ತಾ ಇದ್ದೀನಿ. ಆ ಜೋಳದ ಸಿಪ್ಪೆಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ಬಟ್ ನಾನು ಆಲ್ರೆಡಿ ದೊಡ್ಡ ಟಬ್ಬಲ್ಲೂ ಕೂಡ ಕಾಂಪೋಸ್ಟ್ ತಯಾರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಹತ್ರ ಆಲ್ರೆಡಿ ರೆಡಿಯಾಗಿರುವಂತಹ ಕಾಂಪೋಸ್ಟ್ ಕೂಡ ಸುಮಾರು ಇದೆ. ಅದಕ್ಕೋಸ್ಕರ ನನಗೇನು ಅರ್ಜೆಂಟ್ ಇಲ್ಲ, ಅದಕ್ಕೆ ಆರಾಮಾಗಿ ಗೊಬ್ಬರ ಆಗಲಿ ಅಂತ ಹಾಗೆ ಹಾಕ್ತಾ ಇದ್ದೀನಿ. ಜೊತೆಗೆ ಚಿಕ್ಕದೊಂದು ಸೋಮಾರಿತನ ಕೂಡ, ಅದನ್ನೆಲ್ಲ ಯಾರು ನಿಧಾನಕ್ಕೆ ಕಟ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಏನಿಲ್ಲ, ನಾವು ದೊಡ್ಡದಾಗಿ ಹಾಕಿದ್ರೂ ಸ್ವಲ್ಪ ಗೊಬ್ಬರ ಆಗೋದು ಲೇಟಾಗಿ ಆಗುತ್ತೆ ಅಷ್ಟೇ. ಬಟ್ ತುಂಬ ಪೇಷನ್ಸ್ನ ನಾನು ಈ ಗಾರ್ಡನಿಂದ ಕಲ್ತಿದ್ದೀನಿ. ನಿಜವಾಗ್ಲೂ ನಿಮಗೆ ತುಂಬ ತಾಳ್ಮೆ ಕಡಿಮೆ ಇದೆ ಅಂತಂದರೆ ಟ್ರೈ ಮಾಡಿ ಗಾರ್ಡನ್ ಮಾಡೋದನ್ನು. ನಿಮಗೆ ಡೆಫಿನೆಟ್ಲಿ ಈ ಒಂದು ನೇಚರ್ ನಮಗೆ ತಾಳ್ಮೆನ ಕಲಿಸ್ಕೊಡುತ್ತೆ. ಒಂದು ಮಗು ಹೂವಾಗೋದನ್ನು ನೋಡೋದು ಇದೆಯಲ್ಲ, ಅದರಲ್ಲಿ ಇರುವಂತಹ ಪ್ರಕ್ರಿಯೆ ಏನಿದೆ ಅದೇ ನಮಗೆ ತಾಳ್ಮೆನ ಕಲಿಸುತ್ತೆ. ಓಕೆ, ನಾನೀಗ ಹಸಿ ಕಸವನ್ನು ಹಾಕಿದ್ದ ಆದಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತೀನಿ. ನಂತರ ಇದಕ್ಕೆನ ಈ ಒಂದು ಕಾಂಪೋಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಫಾಸ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗೊಬ್ಬರ ಇಲ್ಲ ಅಂತ ಅಂದರೆ ಮೊಸರನ್ನು ಸಹ ಹಾಕಬಹುದು, ಹುಳಿಯಾಗಿರೋ ಮೊಸರನ್ನು ಸಹ ಹಾಕಬಹುದು. ಹೀಗೆ ಮಾಡೋದ್ರಿಂದ ಆ ಗೊಬ್ಬರ ಆಗುವಂತಹ ಪ್ರಕ್ರಿಯೆ ತುಂಬ ಬೇಗ ಆಗುತ್ತೆ. ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕು. ಸ್ಟಾರ್ಟಿಂಗಲ್ಲಿ ಒಂಚೂರು ಜಾಸ್ತಿ ನೀರು ಹಾಕಬೇಕು. ಆಮೇಲಿಂದ ತುಂಬ ಡ್ರೈ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಒಂದು ಪ್ಲೇಟನ್ನು ಅದಕ್ಕೆ ನಾನು ಮುಚ್ತಾ ಇದ್ದೀನಿ. ಇದಾದಮೇಲೆ ಪ್ರತಿದಿನದ ಕೆಲಸ ಏನು ಅಂತ ಅಂದರೆ, ನೀವು ಗಾರ್ಡನ್ನ ಕ್ಲೀನ್ ಮಾಡ್ತೀರಾ, ಕಸ ಗುಡಿಸ್ತೀರಾ ಅಲ್ವಾ, ಆವಾಗ ನಿಮಗೆ ಸಿಗುವಂತಹ ಮಣ್ಣು ಗೊಬ್ಬರ ಏನಿದೆ ಅದನ್ನು ಸುಮ್ಮನೆ ಆಚೆ ಎಸ್ದು ಬಿಡಬೇಡಿ. ಗಾರ್ಡನ್ ಮಾಡುವಾಗ ಯಾವುದು ಕೂಡ ವೇಸ್ಟ್ ಇಲ್ಲ. ಹಾಗೆಯೇ ಇದನ್ನು ನೋಡಿ, ಇದನ್ನೆಲ್ಲವನ್ನು ಗುಡಿಸ್ಬಿಟ್ಟು ಮತ್ತೆ ಅದನ್ನು ನೀವು ಕಾಂಪೋಸ್ಟ್ ಬಿನ್ಗೆ ಹಾಕಿ. ಇದು ಬ್ರೌನ್ ಪಾರ್ಟು ಅಂದರೆ ನೋಡಿ, ನಾವು ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಮಾಡುವಾಗ 2 ಡಿವೈಡನ್ನು ಮಾಡ್ಕೋಬೇಕು. ಒಂದು ಗ್ರೀನ್ ಪಾರ್ಟ್, ಇನ್ನೊಂದು ಬ್ರೌನ್ ಪಾರ್ಟ್. ಗ್ರೀನ್ ಪಾರ್ಟಲ್ಲಿ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ತರಕಾರಿಗಳ ಸಿಪ್ಪೆ ಮತ್ತು ಮೊಸರು, ಹಣ್ಣಿನ ಸಿಪ್ಪೆಗಳು ಎಲ್ಲವೂ ಅಥವಾ ಎಲೆ, ಹಸಿ ಎಲೆ ಅವೆಲ್ಲವೂ ಕೂಡ ಗ್ರೀನ್ ಪಾರ್ಟಿಗೆ ಬರುತ್ತೆ. ಇನ್ನು ಬ್ರೌನ್ ಪಾರ್ಟಿಗೆ ಬಂದರೆ ಮಣ್ಣು, ಗೊಬ್ಬರ, ಕೊಕೋಪೀಟ್ ಅಥವಾ ಕಾರ್ಡ್ಬೋರ್ಡ್ ಶೀಟ್ಗಳು ಮತ್ತು ಒಣಗಿದ ಎಲೆಗಳು, ಇವೆಲ್ಲವೂ ಸಹ ಬ್ರೌನ್ ಪಾರ್ಟಿಗೆ ಬರುತ್ತೆ. ನಾವು ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ ಯಾವಾಗಲೂ ಬ್ರೌನ್ ಪಾರ್ಟ್ ಮತ್ತು ಗ್ರೀನ್ ಪಾರ್ಟನ್ನು ಈಕ್ವಲ್ ಪ್ರಮಾಣದಲ್ಲಿ ಮಾಡಬೇಕು.
ಆವಾಗ ಹುಳಗಳ ಕಾಟ ಇರೋದಿಲ್ಲ. ಹೀಗೆ ಪ್ರತಿದಿನವೂ ಸಹ ನಿಮ್ಮನೇಲಿ ಏನು ಹಸಿ ಕಸ ಸಂಗ್ರಹ ಆಗುತ್ತೆ, ಪ್ರತಿದಿನ ಅದಕ್ಕೆ ಆ ಹಸಿ ಕಸವನ್ನು ಹಾಕಿ ಮತ್ತು ಮೇಲಿಂದ ಸ್ವಲ್ಪ ಬ್ರೌನ್ ಪಾರ್ಟನ್ನು ಹಾಕಿ. ಅಂದರೆ ನೀವೇನಾದರೂ ಆನ್ಲೈನಲ್ಲಿ ಕೊರಿಯರ್ ಬಂದಿರತ್ತಲ್ವ, ಅದರದ್ದು ರಟ್ಟಿನ ಪೀಸ್ಗಳೆಲ್ಲ ಇರುತ್ತಲ್ಲ, ಅದನ್ನು ಪೀಸ್ ಮಾಡಿ ಹಾಕಬಹುದು. ಅಥವಾ ನಿಮ್ಮ ಗಾರ್ಡನಿರಲ್ಲಿ ಡ್ರೈ ಆಗಿರ್ತಕ್ಕಂಥ ಎಲೆಗಳಿದ್ರೆ ಅದನ್ನು ಹಾಕ್ಬೋದು. ಮಣ್ಣು, ಕೋಕೋಪೀಟ್, ಗೊಬ್ಬರ ಯಾವುದನ್ನಾದರೂ ಸಹ ಬ್ರೌನ್ ಪಾರ್ಟಲ್ಲಿ ಹಾಕಬಹುದು. ಅದನ್ನು ಹಾಕಿ, ಹಸಿ ಕಸ ಹಾಕಿ ಮತ್ತು ಬ್ರೌನ್ ಪಾರ್ಟನ್ನು ಹಾಕಿ, ಮತ್ತು ಹಸಿ ಕಸ ಬ್ರೌನ್ ಪಾರ್ಟು. ಈ ರೀತಿ ಮಾಡೋದ್ರಿಂದ ತುಂಬ ಸ್ಮೆಲ್ ಇರೋದಿಲ್ಲ, ಜೊತೆಗೆ ಹುಳಗಳು ಸಹ ಹೆಚ್ಚಾಗೋದಿಲ್ಲ. ನಾನು ಈ ಒಂದು ಕಾಂಪೋಸ್ಟ್ ಮಾಡೋ ಪ್ರಕ್ರಿಯೆಯನ್ನು ಬೂಸ್ಟ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಅದೇನು ಅಂತ ನಿಮಗೆ ಇದರಲ್ಲಿ ತೋರಿಸ್ತೀನಿ. ನಾರ್ಮಲಾಗಿ ನಿಮಗೆ ಗೊತ್ತಿರೋ ಹಾಗೆ ನನ್ನೆಲ್ಲ ವೀಡಿಯೋಗಳಲ್ಲೂ ನಾವು ಮಾಡೋ ಏನು ಗಾರ್ಡನ್ ಕೆಲಸ ಇರುತ್ತೆ ಅದಕ್ಕೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ನೀವು ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡ್ತಾ ಇರೋರಾದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಈಸಿಯಾಗಿ ಮಾಡುವಂಥ ಟಿಪ್ಸ್ಗಳು ಅಂಥವನ್ನು ಶೇರ್ ಮಾಡ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನು ಒಂದು ಟಿಪ್ಸ್ ಅಂತ ಅಂದರೆ, ನಮ್ಮ ಪಾಟ್ಗಳಲ್ಲಿ ಇರುವಂತಹ ಎರೆಹುಳಗಳನ್ನು ಹಿಡ್ಕೊಂಡ್ಬಂದು ಇದಕ್ಕೆ ಹಾಕ್ಬಿಡೋದು. ಈ ನಾವೇನು ಕಾಂಪೋಸ್ಟ್ ಮಾಡ್ತಾ ಇದ್ದೀವಲ್ಲ ಇದಕ್ಕೆ ಹಾಕುವಂಥ ಒಂದು ಟ್ರಿಕ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದಾಗಿ ಎರೆಹುಳದ ಗೊಬ್ಬರ ಕೂಡ ತಯಾರಾಗುತ್ತೆ, ಲಿಕ್ವಿಡ್ ಕೂಡ ಚೆನ್ನಾಗಿ ತಯಾರಾಗುತ್ತೆ, ಬೇಗ ಗೊಬ್ಬರ ತಯಾರಾಗುತ್ತೆ. ನೀವು ರೀಪಾಟ್ ಮಾಡುವಾಗ ಅಥವಾ ಬೇರೆ ಎಲ್ಲಾದರೂ ಒಂದು ಪಾಟಲ್ಲಿ ಒಂದು ಕಡೆಯಲ್ಲಿ ಸಣ್ಣದೊಂದು ಬಟ್ಟೆನ ಹಾಕಿಟ್ಕೊಂಡ್ರೆ ಈ ಎರೆಹುಳಗಳು ಬಂದು ಆ ಬಟ್ಟೆ ಕೆಳಗಡೆ ರೆಸ್ಟ್ ಮಾಡ್ತಾ ಇರುತ್ತೆ. ಆವಾಗ ಆ ಬಟ್ಟೆ ತೆಗೆದುಬಿಟ್ಟು ಅದರಿಂದ ಎರೆಹುಳನ ತೊಗೊಂಬಂದು ಈ ಪಾಟ್ ಒಳಗೆ ಹಾಕಿದ್ರೆ ಸ್ಮೆಲ್ ಇರೋದಿಲ್ಲ. ಮೇಯ್ನಾಗಿ ಗೊಬ್ಬರ ಮಾಡುವಾಗ ಸ್ಮೆಲ್ಲೇ ಬರೋದಿಲ್ಲ. ಆಮೇಲೆ ತುಂಬ ಬೇಗ ಗೊಬ್ಬರ ಆಗುತ್ತೆ. ನೋಡಿ, ನಾನು ಕಸದ ಜೊತೆಗೆ ಬ್ರೌನ್ ಪಾರ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಹೀಗೆ ಪ್ರಕ್ರಿಯೆಯನ್ನು ಮುಂದುವರಿಸಿ ಒಂದು ಸರ್ತಿ ನೀವು ಫುಲ್ ಮಾಡಿದ್ರೆ ಮತ್ತೆ ಸ್ವಲ್ಪ ದಿನಕ್ಕೆಲ್ಲ ಎರೆಹುಳಗಳು ಮತ್ತು ಅಲ್ಲಿ ಆ ಗೊಬ್ಬರ ಕಳೆದು ಏನಾಗುತ್ತೆ, ನಿಮಗೆ ಇನ್ನೂ ಡೌನ್ ಆಗ್ತಾ ಹೋಗುತ್ತೆ. ಆವಾಗ ಮತ್ತೆ ಒಂದಿಷ್ಟನ್ನು ಬ್ರೌನ್ ಪಾರ್ಟು, ಗ್ರೀನ್ ಪಾರ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಹೀಗೆ ಮಾಡ್ತಾ ಬಂದಾಗ ನಮಗೆ ಇವೆಲ್ಲ ಕೊಳ್ತಿದ್ದು ಒಂದು ಲಿಕ್ವಿಡ್ ಫಾರ್ಮಲ್ಲಿ ಸಿಗತ್ತೆ. ಈ ಲಿಕ್ವಿಡ್ ಫಾರ್ಮಲ್ಲಿ ಸಿಕ್ಕಿರುವಂತಹ ಏನು ಲಿಕ್ವಿಡ್ ಗೊಬ್ಬರ ಇದೆ, ಇದನ್ನು 2 ದಿನ ಮಳೆ ಇಲ್ಲ ಅಂದಾಗ ನೋಡಿಬಿಟ್ಟು ನೀವು ಅದನ್ನು ಕೊಡಬಹುದು. ಈ ರೀತಿ ಒಂದು ಪ್ರೋಸೆಸ್ ಮಾಡುವಾಗ ಗ್ಲೌಸನ್ನು ಧರಿಸ್ಕೊಳ್ಳಿ, ಅಥವಾ ನೀವು ಬೇಕಾಗಿರುವಂಥ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತಗೊಳ್ಳಿ. ನಾನು ಈ ರೀತಿ ಫುಲ್ ಮಾಡಿರ್ತೀನಿ. 1 ವೀಕಿಗೆಲ್ಲ ಮತ್ತೆ ಡೌನ್ ಹೋಗಿರುತ್ತೆ. ಮತ್ತೆ ಒಂದು ಸ್ವಲ್ಪ ಹಸಿ ಕಸ ಮತ್ತು ಒಣ ಕಸವನ್ನು ಹಾಕ್ತಾ ಬರ್ತೀನಿ. ಇದೇ ರೀತಿಯಾಗಿ ಪ್ರೋಸೆಸ್ ಮಾಡ್ತಾ ಫೈನಲಿ ನಮಗೆ ಸಾಲಿಡ್ ಆಗಿರ್ತಕ್ಕಂಥ ಗೊಬ್ಬರ ಸಿಗುತ್ತೆ. ಡ್ರೈ ಇತ್ತು ಅಂದರೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ. ಹೀಗೆ ಮಾಡ್ತಾ ನೋಡಿ, ಈ ರೀತಿ ಲಿಕ್ವಿಡ್ ನಮಗೆ ಸಿಗುತ್ತೆ. ಈ ರೀತಿ ಟ್ಯಾಪ್ ಇದ್ದರೆ ಟ್ಯಾಪ್ ಓಪನ್ ಮಾಡಿದ್ರೆ ನಾವು ಲಿಕ್ವಿಡನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡ್ರೆ ಅದರಲ್ಲಿ ಕೂಡ ಲಿಕ್ವಿಡ್ ಸಂಗ್ರಹ ಆಗಿರುತ್ತೆ. ಇದನ್ನು 1:1 ಪ್ರಮಾಣದಲ್ಲಿ ನಾನು ನೀರನ್ನು ಮಿಕ್ಸ್ ಮಾಡ್ತೀನಿ. ಅಂದರೆ 1 ಲೋಟ ನೀರಿಗೆ 1 ಲೋಟ ಈ ಲಿಕ್ವಿಡ್ ಫರ್ಟಿಲೈಸರ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಎರೆಹುಳಗಳು ಇರೋದನ್ನು ನೀವು ಗಮನಿಸಬಹುದು. ಆ ಎರೆಹುಳಗಳು ಗೊಬ್ಬರ ಮಾಡೋ ಪ್ರಕ್ರಿಯೆಯಲ್ಲಿ ಬ್ಯುಸಿ ಇದ್ದಾವೆ. ಆವಾಗ ಅಲ್ಲಿ ತುಂಬ ಬಿಸಿ ಉಂಟಾದಾಗ ಈ ರೀತಿ ಮೇಲ್ಗಡೆ ಬಂದು ರೆಸ್ಟ್ ಮಾಡ್ತವೆ. ನಾವು ಅಲ್ಲಿ ಒಂದು ಒದ್ದೆ ಬಟ್ಟೆಯನ್ನು ಹಾಕಿದ್ರೆ ಆ ಬಟ್ಟೆ ಅಡಿಗಡೆ ಕೂಡ ರೆಸ್ಟ್ ಮಾಡ್ತವೆ. ನಾನು ಬಟ್ಟೆ ಹಾಕಿರಲಿಲ್ಲ, ಹಾಗಾಗಿ ಅವೆಲ್ಲ ಇಲ್ಲೇ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನಾವು ಯಾವುದೇ ರೀತಿಯ ಒಂದು ಏನು ಖರ್ಚಿಲ್ಲದೇ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಗೊಬ್ಬರವನ್ನು ತಯಾರಿಸೋದು, ಜೊತೆಗೆ ಗುಲಾಬಿ ಗಿಡಗಳು ತುಂಬ ಹೂವಾಗಬೇಕು ಅಂತ ಅಂದರೆ, ತುಂಬ ದೊಡ್ಡ ಸೈಜಲ್ಲಿ ಹೂವಾಗಬೇಕು ಅಂತಂದರೆ, ಹಾಗೆಯೇ ತುಂಬ ಚಿಗುರುಗಳು ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಎಲ್ಲ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಜೊತೆಗೆ ಮುಂದೆ ಕೂಡ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.